ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ದೇಶಾದ್ಯಂತ ಮಳೆ ಆರ್ಭಟ, ಕರ್ನಾಟಕದಲ್ಲೂ ಭಾರಿ ಅಲರ್ಟ್, ಶೀಘ್ರದಲ್ಲೇ ಮಾರುತ ಪ್ರವೇಶ. ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ಭಾರತ ಹಾಗೂ ಪಾಕಿಸ್ತಾನ ನಡುವೆ ಯುದ್ಧ ಆಗಿ ಎಲ್ಲೆಲ್ಲೂ ಅಲರ್ಟ್ ಅಲರ್ಟ್ ಅನ್ನೋ ಪದ ಕೇಳಿಸ್ತಾ ಇತ್ತು. ಈಗ ಮತ್ತೊಂದು ಸಲ ಸರ್ಕಾರ ಜನರಿಗೆ ಅಲರ್ಟ್ ಕೊಟ್ಟಿದೆ. ಯುದ್ಧ ಅಲ್ಲ, ಈ ಬಾರಿ ಮಳೆಯ ಕಾರಣಕ್ಕೆ ಅಲರ್ಟ್ ಜಾರಿ. ಪೂರ್ವ ಮುಂಗಾರು ಜೋರಾಗ್ತಾ ಇದ್ದು ಹಲವು ಕಡೆ ಗುಡುಗು ಸಹಿತ ಭಾರಿ ಮಳೆಯಾಗ್ತಾ ಇದೆ. ಇನ್ನೂ ಆಗತ್ತೆ. ಈಗ ಆಲ್ರೆಡಿ ಕರ್ನಾಟಕ ಸೇರಿದ ಹಾಗೆ ಹಲವು ಕಡೆ ಎಚ್ಚರಿಕೆ ಕೊಡಲಾಗಿದ್ದು ಮುಂದಿನ ದಿನಗಳಲ್ಲೂ ಕೂಡ ಹೀಗೆ ಮಳೆ ಬರುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಈಗ ಆಲ್ರೆಡಿ ಹಲವು ಕಡೆ ಅನಿರೀಕ್ಷಿತ ಮಳೆಗೆ ಬೆಳೆ ನಾಶ ಆಗಿದೆ. ಬೆಂಗಳೂರಲ್ಲಿ ಪ್ರಾಣಹಾನಿ ಕೂಡ ಆಗಿದೆ. ಈ ವರದಿಯಲ್ಲೂ ಕೂಡ ಮಳೆ ಕುರಿತ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಏನಿದು ಪೂರ್ವ ಮುಂಗಾರಿನ ಮಳೆ? ಈ ಮಳೆ ಇನ್ನೆಷ್ಟು ದಿನ ಇರುತ್ತೆ? ಅಸಲಿಗೆ ಈ ಸಲ ಮುಂಗಾರು ಶುರುವಾಗೋದು ಯಾವಾಗ? ಹವಾಮಾನ ಇಲಾಖೆ ಏನು ಹೇಳ್ತಾ ಇದೆ? ಕರ್ನಾಟಕದ ಯಾವ್ಯಾವ ಜಿಲ್ಲೆಗಳಲ್ಲಿ ಮಳೆ ಇರುತ್ತೆ? ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಒಂದು ವಾರ ಭರ್ಜರಿ ಮಳೆ, ಜೂನ್ನಿಂದಲೇ ಮುಂಗಾರು. ಸ್ನೇಹಿತರೆ, ಸದ್ಯ ದೇಶದಲ್ಲಿ ಈಗ ಪೂರ್ವ ಮುಂಗಾರು ಮಳೆ ಸುರಿತಾ ಇದೆ. ಪೂರ್ವ ಮುಂಗಾರು ಅಂದ್ರೆ ನಿಮಗೆ ಗೊತ್ತಿರುತ್ತೆ, ಮುಂಗಾರು ಮಳೆಗಿಂತ ಮೊದಲು ಸುರಿಯೋ ಮಳೆ. ಬೇಸಿಗೆಯ ಬಿಸಿಲು, ವಾತಾವರಣದಲ್ಲಿ ಆಗೋ ಬದಲಾವಣೆ, ಒತ್ತಡ ಇನ್ನಿತರ ಕಾರಣಗಳಿಂದ ಈ ಪೂರ್ವ ಮುಂಗಾರು ಉಂಟಾಗುತ್ತೆ. ಸಾಮಾನ್ಯವಾಗಿ ಏಪ್ರಿಲ್ ಅಂತ್ಯದಿಂದ ಮೇ ಮಧ್ಯದವರೆಗೂ ಈ ಮಳೆಯಾಗ್ತಾ ಇತ್ತು. ಆದರೆ ಈ ಬಾರಿ ಜೂನ್ ಆರಂಭದ ತನಕವೂ ಈ ಪೂರ್ವ ಮುಂಗಾರು ಇರುತ್ತೆ. ಸ್ನೇಹಿತರೆ, ನಿಮಗೆ ಇಲ್ಲೊಂದು ಕ್ಲಾರಿಟಿ ಕೊಡಬೇಕು. ಕೆಲ ದಿನಗಳಿಂದ ನಮ್ಮ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಸೈಕ್ಲೋನ್ ಶಕ್ತಿ ಹೆಸರು ಜೋರಾಗಿ ಓಡಾಡ್ತಿದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಆಗಿದ್ರಿಂದ ಈಗ ಸೈಕ್ಲೋನ್ ಬರ್ತಾ ಇದೆ ಅಂತ. ಆದರೆ ಅದು ಸುಳ್ಳು ಸುದ್ದಿ. ಈ ಬಗ್ಗೆ ಭಾರತೀಯ ಹವಾಮಾನ ಇಲಾಖೆ ಕ್ಲಾರಿಟಿ ಕೊಟ್ಟಿದೆ. ಯಾವ ಸೈಕ್ಲೋನ್ ಅಥವಾ ಚಂಡಮಾರುತದಿಂದ ಮಳೆ ಆಗ್ತಿರೋದಲ್ಲ, ಇದು ನಾರ್ಮಲ್ ಪೂರ್ವ ಮುಂಗಾರಿನ ಮಳೆ. ಇದರ ಬಗ್ಗೆ ಹೆಚ್ಚಿನ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಭಯ ಪಡೋ ಅವಶ್ಯಕತೆ ಇಲ್ಲ. ಹಾಗಂತ ಮೈ ಮರೆಯೋ ಹಾಗಿಲ್ಲ. ಯಾಕಂದರೆ ನಮ್ಮ ಕರ್ನಾಟಕವನ್ನೇ ತಗೊಂಡ್ರೆ ಈ ವಾರ ಪೂರ್ತಿ ನಮ್ಮ ರಾಜ್ಯದಲ್ಲಿ ಹೆವಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಮೇ 18 ಅಂದರೆ ಭಾನುವಾರದಿಂದ ಸೋಮವಾರದ ನಡುವೆಯಂತೂ ಬೆಂಗಳೂರಲ್ಲೂ ಕೂಡ ಹೆವಿ ಮಳೆ ಆಗಿದೆ. 132 ಮಿಲಿಮೀಟರ್ ಮಳೆ ಸುರಿದು ದಾಖಲೆಯಾಗಿದೆ. ಯಾವ ಮಟ್ಟಿಗಂದ್ರೆ ರಸ್ತೆಗಳು ನದಿಗಳ ರೀತಿ ಆಗೋಗಿದ್ದು ಜನಪ್ರತಿನಿಧಿಗಳು ಕೂಡ ಟ್ರ್ಯಾಕ್ಟರ್ ಇನ್ನಿತರ ವಾಹನಗಳನ್ನು ಬಳಸಿ ಓಡಾಡ್ತಿದ್ದಾರೆ. ವೈಟ್ ಫೀಲ್ಡ್ ಅಲ್ಲಿ ಗೋಡೆ ಕುಸಿದು ಒಬ್ಬರ ಜೀವ ಹೋಗಿದೆ. ಹಲವು ಮನೆಗಳಿಗೆ ನೀರು ನುಗ್ಗಿದ್ದು ಜನ ದಿಕ್ಕಾಪಾಲಾಗಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಹೆಚ್ಚಿನ ಮಳೆಯಾಗಬಹುದು ಅನ್ನೋ ಎಚ್ಚರಿಕೆ ಇದೆ. ನೀವೀಗ ಒಂದು ಪಟ್ಟಿ ನೋಡ್ತಾ ಇದ್ದೀರಾ. ಇದು ರಾಜ್ಯದ ಹವಾಮಾನ ಇಲಾಖೆ ಮೇ 25 ತನಕ ಕೊಟ್ಟಿರೋ ಮಾಹಿತಿ. ಕರಾವಳಿ, ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡು ಸೇರಿ ಎಲ್ಲಾ ಕಡೆ ಅಲರ್ಟ್ ಜಾರಿಯಾಗಿದೆ. ಕರಾವಳಿ ಕಡೆ ಬಂದರೆ ಮೇ 19ನೇ ತಾರೀಕು ಅತಿ ಹೆಚ್ಚಿನ ಮಳೆ, ಗುಡುಗು ಮಿಂಚು. ಮೇ 20ಕ್ಕೆ ಇನ್ನೂ ಹೆಚ್ಚಿನ ಮಳೆ. ಮೇ 21, 22ಕ್ಕೂ ಹೆಚ್ಚಿನ ಮಳೆ. ಆರೆಂಜ್ ಅಲರ್ಟ್ ಘೋಷಣೆಯಾಗಿದೆ. ಮೇ 23ರಿಂದ ಮೇ 25 ತನಕ 3 ದಿನ ಕರಾವಳಿ ಭಾಗಕ್ಕೆ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಸ್ನೇಹಿತರಲ್ಲಿ, ಯೆಲ್ಲೋ ಅಲರ್ಟ್, ಆರೆಂಜ್ ಅಲರ್ಟ್ ಅಂದ್ರೆ ಏನು? ಕ್ವಿಕ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಯೆಲ್ಲೋ ಅಲರ್ಟ್ ಅಂದ್ರೆ ಮುಂದಿನ 24 ಗಂಟೆಯಲ್ಲಿ 64.5ರಿಂದ 115 ಮಿಲಿಮೀಟರ್ ಮಳೆಯಾಗೋ ಚಾನ್ಸ್ ಇರುತ್ತೆ. ಹೆಚ್ಚಿನ ಸಮಸ್ಯೆ ಆಗಲ್ಲ. ಆರೆಂಜ್ ಅಲರ್ಟ್ ಅಂದರೆ 24 ಗಂಟೆ ಅವಧಿಯಲ್ಲಿ 115.6 ಮಿಲಿಮೀಟರ್ನಿಂದ 204.4 ಮಿಲಿಮೀಟರ್ ತನಕ ಮಳೆಯಾಗಬಹುದು. ಈ ಟೈಮ್ನಲ್ಲಿ ತಗ್ಗು ಪ್ರದೇಶಗಳ ಜೊತೆಗೆ ಸೇಫ್ ಅಂತ ಕರೆಸಿಕೊಳ್ಳೋ ಪ್ರದೇಶವು ಅನ್ಸೇಫ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಪ್ರಿಪೇರ್ ಆಗಿರಬೇಕು. ಹಾಗೆ ರೆಡ್ ಅಲರ್ಟ್ ಅಂದರೆ 24 ಗಂಟೆ ಅವಧಿಯಲ್ಲೇ 204 ಮಿಲಿಮೀಟರ್ಗಿಂತ ಹೆಚ್ಚಿನ ಮಳೆಯಾಗುವುದು. ತುಂಬ ಅಪಾಯಕಾರಿ ಅಲರ್ಟ್ ಇದು. ಪ್ರವಾಹ ಆಗಿಬಿಡುತ್ತೆ. ಇದರ ಬಗ್ಗೆ ಈ ಹಿಂದೆ ವಿಸ್ತೃತವಾಗಿ ನಿಮಗೆ ಈ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ. ಈ ವಿಡಿಯೋ ಎಂಡ್ನಲ್ಲೂ ಕೂಡ ನೀವು ಸ್ಕ್ರೀನ್ ಮೇಲೆ ಲಿಂಕ್ ಬರುತ್ತೆ, ಟ್ಯಾಪ್ ಮಾಡೋ ಮೂಲಕ ಆ ವರದಿಯನ್ನು ನೋಡ್ಕೋಬಹುದು. ಇನ್ನು ಇದೇ ಕರಾವಳಿ ಭಾಗದಲ್ಲಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಕೂಡ ಬೀಸೋ ಸಾಧ್ಯತೆ ಇದೆ. ಇನ್ನು ಉತ್ತರ ಕರ್ನಾಟಕದ ಕಡೆಗೆ ಬಂದರೆ ಮೇ 19ರಿಂದ 22ನೇ ತಾರೀಕಿನ ತನಕ ಹೆವಿ ಮಳೆಯಾಗುತ್ತೆ. ಈ ಟೈಮ್ನಲ್ಲಿ ಆರೆಂಜ್ ಅಲರ್ಟ್ ಕೊಟ್ಟಿದ್ದಾರೆ. ಇನ್ನು ಮೇ 23ರಿಂದ 25 ನಡುವೆ ಹೆವಿ ರೇನ್ ಕಂಟಿನ್ಯೂ ಆಗುತ್ತೆ. ಬಟ್ ಯೆಲ್ಲೋ ಅಲರ್ಟ್ನ ಲೆವೆಲ್ಗಿರುತ್ತೆ. ಇನ್ನು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮೇ 19ರಿಂದ 20ನೇ ತಾರೀಕು ಭಾರಿ ಮಳೆಯಾಗುತ್ತೆ. ಗುಡುಗು ಮಿಂಚು ಕೂಡ ಇರುತ್ತೆ. ಬೆಂಗಳೂರು ಸೇರಿದಂತೆ ಸಾಕಷ್ಟು ಕಡೆ ಆರೆಂಜ್ ಅಲರ್ಟ್ ಕೊಡಲಾಗಿದೆ. ಇನ್ನು ಮೇ 21ನೇ ತಾರೀಕು ದಕ್ಷಿಣ ಒಳನಾಡಿನಲ್ಲಿ ಹೆವಿ ಮಳೆ ಇರುತ್ತೆ. ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಅದಾದ ನಂತರ ಮೇ 22ರಿಂದ 4 ದಿನ ದಕ್ಷಿಣ ಒಳನಾಡಿಗೆ ಯಾವುದೇ ವಾರ್ನಿಂಗ್ ಇಲ್ಲ, ಗ್ರೀನ್ ಅಲರ್ಟ್ ಇದೆ. ದೇಶದಲ್ಲಿ ಹೇಗಿರುತ್ತೆ ಸ್ನೇಹಿತರೆ? ಮುಂಗಾರು ಮಳೆ ಬಗ್ಗೆ ನೋಡೋಕ್ಕೂ ಮೊದಲು ಮುಂದಿನ ಕೆಲ ದಿನಗಳಲ್ಲಿ ದೇಶದ ಯಾವ್ಯಾವ ರಾಜ್ಯಗಳಲ್ಲಿ ಹೆಚ್ಚಿನ ಮಳೆ ಅಲರ್ಟ್ ಕೊಟ್ಟಿದ್ದಾರೆ ಅಂತ ನೋಡೋಣ. ದಕ್ಷಿಣದ ಕಡೆಗೆ ಬಂದರೆ
ಕೇರಳದಾದ್ಯಂತ ಮಳೆ ಬರೋ ಸಾಧ್ಯತೆ ಇದೆ. ವಯನಾಡ್, ಕೋಯಿಕೋಡ್, ಕಣ್ಣೂರು, ಕಾಸರಗೋಡಿಗೆ ಈಗ ಆಲ್ರೆಡಿ ಹೆವಿ ಮಳೆಯ ಎಚ್ಚರಿಕೆ ಕೊಟ್ಟಿದ್ದಾರೆ. ಲಕ್ಷದ್ವೀಪದಲ್ಲೂ ಯೆಲ್ಲೋ ಅಲರ್ಟ್ ಜಾರಿ ಮಾಡಲಾಗಿದೆ. ತಮಿಳುನಾಡು, ಪುದುಚೇರಿಗಳಲ್ಲೂ ಕೂಡ ಹೈ ಅಲರ್ಟ್ ಘೋಷಿಸಲಾಗಿದೆ. ಅಲ್ಲಿನ ಸರ್ಕಾರ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ತುರ್ತು ಪರಿಸ್ಥಿತಿ ಎದುರಿಸೋಕೆ ಕಂಟ್ರೋಲ್ ರೂಮ್ ಸ್ಥಾಪನೆ ಮಾಡಿ ಅಂತ ಆದೇಶ ಕೊಟ್ಟಿದೆ. ಇದು ಮುಂದಿನ ಮುಂಗಾರು ಹಿಂಗಾರು ಪೀರಿಯಡ್ನಲ್ಲೂ ಇರುತ್ತೆ ಅಂತ ತಮಿಳುನಾಡು ಸರ್ಕಾರ ಹೇಳಿದೆ. ಚೆನ್ನೈ, ತಿರುವಳ್ಳೂರು, ಚೆಂಗಲ್ಪಟ್ಟು ಭಾಗದಲ್ಲಿ ಈ ವಾರ ವಿಪರೀತ ಮಳೆ ಸಾಧ್ಯತೆ ಇದೆ. ಆಂಧ್ರದಲ್ಲಿ ರಾಯಲಸೀಮಾ ಭಾಗದಲ್ಲಿ ಅಂದರೆ ನಮ್ಮ ಕರ್ನಾಟಕಕ್ಕೆ ಹೊಂದಿಕೊಂಡಂತಿರೋ ಪ್ರದೇಶದಲ್ಲಿ ಹೆಚ್ಚಿನ ಮಳೆ ಸುರಿಯುತ್ತೆ. ಗಂಟೆಗೆ 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಬಹುದು. ಆ ಕಡೆ ಆಂಧ್ರ, ಉತ್ತರ ಕರಾವಳಿಯಲ್ಲೂ ಕೂಡ ಮುಂದಿನ 3 ದಿನ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಹೇಳಿದೆ. ಮುಂಬೈ ಮತ್ತು ಗೋವಾ. ಇನ್ನು ಪೂರ್ವ ಮುಂಗಾರು ಗೋವಾ, ಮಹಾರಾಷ್ಟ್ರ ಹಾಗೆ ಗುಜರಾತ್ ಪ್ರದೇಶಕ್ಕೂ ಮಳೆ ಸುರಿಸೋ ಸಾಧ್ಯತೆ ಇದೆ. ಹೀಗಾಗಿ ಮುಂಬೈ, ಪಾಲ್ಗಾರ್, ಥಾಣೆ, ರಾಯ್ಗಢ್ ಈ ಕಡೆ ಮುಂದಿನ ಕೆಲ ದಿನಗಳು ಗುಡುಗು ಸಹಿತ ಭಾರಿ ಮಳೆಯಾಗುತ್ತೆ. ಅಲ್ಲಿಗೆಲ್ಲ ಯೆಲ್ಲೋ ಮತ್ತು ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕೆಲ ಕಡೆ ಗಂಟೆಗೆ 70 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತೆ ಅಂತ ಹೇಳಿದ್ದಾರೆ. ಇನ್ನು ಈಶಾನ್ಯ ರಾಜ್ಯಗಳಲ್ಲೂ ಕೂಡ ಗಂಟೆಗೆ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತೆ. ಅಸ್ಸಾಂ, ಮೇಘಾಲಯ, ಅರುಣಾಚಲ ಪ್ರದೇಶಕ್ಕೆ ಆರೆಂಜ್ ಅಲರ್ಟ್ ಕೊಡಲಾಗಿದೆ. ಇಲ್ಲೆಲ್ಲ ಮುಂದಿನ ವಾರ ತನಕ ಗುಡುಗು ಸಹಿತ ವಿಪರೀತ ಮಳೆಯಾಗುತ್ತೆ ಅಂತ ಹೇಳಿದ್ದು, ವಿಶೇಷವಾಗಿ ಅಸ್ಸಾಂ ಮತ್ತು ಮೇಘಾಲಯದಲ್ಲಿ ಹೆವಿ ರೇನ್ ಆಗಬಹುದು, ಎಚ್ಚರವಾಗಿರಿ ಅಂತ ಹವಾಮಾನ ಇಲಾಖೆ ಹೇಳಿದೆ. ಅದನ್ನು ಬಿಟ್ಟರೆ ಬಿಹಾರ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಛತ್ತೀಸ್ಗಢ, ಒಡಿಶಾ, ಮಧ್ಯಪ್ರದೇಶದಲ್ಲಿ ಸಾಧಾರಣ ಮಳೆಯಾಗುವುದು. ಉತ್ತರಾಖಂಡ್, ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶದಲ್ಲಿ ಅಲ್ಲಲ್ಲಿ ಮಳೆಯಾಗೋ ಸಾಧ್ಯತೆ ಇದೆ ಅಂತ IMD ಹೇಳಿದೆ. ಇನ್ನು ದಿಲ್ಲಿಯಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು, ಪಂಜಾಬ್, ರಾಜಸ್ಥಾನ ಭಾಗದಲ್ಲಿ ಮುಂದಿನ ದಿನಗಳಲ್ಲಿ ಒಣ ಹವೆ ಮುಂದುವರಿಯುತ್ತೆ. ಜೂನ್ನಿಂದ ಮುಂಗಾರು ಆರ್ಭಟ. ಎಲ್ಲರೂ ಕಾಯ್ತಿರೋ ಮುಂಗಾರು ಮಳೆ ಜೂನ್ 1ರಿಂದಲೇ ಶುರುವಾಗುತ್ತೆ. ಈ ಮಳೆ ಬಗ್ಗೆ, ಅದರ ಅನಿವಾರ್ಯತೆ ಬಗ್ಗೆ ನಿಮಗೇನು ವಿಶೇಷವಾಗಿ ಹೇಳಬೇಕಂತೇನಿಲ್ಲ. ದೇಶದ 60% ಕೃಷಿ ಭೂಮಿಗೆ ಇದೇ ಆಧಾರ. 50% ರೈತರು ಇದೇ ಮಳೆಯನ್ನು ನಂಬಿಕೊಂಡಿದ್ದಾರೆ. ಒಟ್ಟಾರೆ ದೇಶ ಪಡೆಯೋ ಮಳೆಯಲ್ಲಿ 70% ಮಳೆ ಈ 4 ತಿಂಗಳಲ್ಲಿ ಸುರಿಯುತ್ತೆ. ಅಂದರೆ ಜೂನ್ನಿಂದ ಅಕ್ಟೋಬರ್ ತನಕ ಈ ಮಳೆ ಸುರಿಯುತ್ತೆ. ವರ್ಷ ಪೂರ್ತಿ ನದಿ, ಅಣೆಕಟ್ಟು ತುಂಬಿರಬೇಕು ಅಂದರೆ ಈ ಟೈಮ್ನಲ್ಲಿ ಮಳೆ ಚೆನ್ನಾಗಿ ಆಗಬೇಕು. ದೇಶದ GDP, ಆರ್ಥಿಕ ಅಭಿವೃದ್ಧಿ ಮೇಲೂ ಕೂಡ ಇದು ಪ್ರಮುಖ ಪಾತ್ರ ನಿಭಾಯಿಸುತ್ತೆ. ಇಂಥ ಮಳೆ ಜೂನ್ 1ರಿಂದ ಕೇರಳಕ್ಕೆ ಪ್ರವೇಶ ಮಾಡುತ್ತೆ. ಅಂದರೆ ಮಾನ್ಸೂನ್ ಮಾರುತಗಳು ಪ್ರವೇಶ ಮಾಡ್ತವೆ. ನಂತರ ಜೂನ್ ಮೊದಲ ವಾರದಲ್ಲಿ ಕರ್ನಾಟಕ, ತಮಿಳುನಾಡು, ಆಂಧ್ರ ಭಾಗಕ್ಕೆ ಇದು ಪ್ರವೇಶ ಮಾಡುತ್ತೆ. ಇನ್ನು ಜೂನ್ 10ರಿಂದ 12ಕ್ಕೆ ಮುಂಬೈ, ಗೋವಾ ಕಡೆಗೆ ಹೋಗುತ್ತೆ. ಜೂನ್ 2ನೇ ವಾರದಲ್ಲಿ ಬಂಗಾಳ, ಒಡಿಶಾ ಕಡೆಗೆ ಪ್ರವೇಶ ಮಾಡುತ್ತೆ. ಇನ್ನು ಜೂನ್ ಮಧ್ಯೆ ಕೊನೆ ಭಾಗದಲ್ಲಿ ಈ ಮಾರುತಗಳು ಈಶಾನ್ಯ ಮತ್ತು ಮಧ್ಯ ಭಾರತವನ್ನು ಪ್ರವೇಶ ಮಾಡಲಿವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಮಳೆ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಅಪ್ಡೇಟ್ ಮಾಡೋ ಪ್ರಯತ್ನ. ಮಳೆಯ ಸಿಚುವೇಶನ್ ಬಗ್ಗೆ ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ನಿಮ್ಮದೇ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.